ವೆಲ್ಕಮ್ ಟು ಟ್ಯಾರೋ ಲೈಫ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ನ ನೋಡ್ತಾ ಇದ್ದೀರಾ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಯಾರೆಲ್ಲ ರಿವಿಸಿಟರ್ಸ್ ಇದ್ದೀರಾ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ಇಂದಿನ ಒಂದು ಟಾಪಿಕ್ ಬಂದು ನೀವು ತಮ್ಮನೇ ನೋಡಿರ್ತೀರಾ, ನಿಮ್ಮ ಪರ್ಸನ್ ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾರಾ, ಲಾಯಲ್ ಆಗಿದ್ದಾರಾ, ಅವರ ಒಂದು ಭಾವನೆ ಒಪಿನಿಯನ್ ಅಂತಕ್ಕಂಥದ್ದು ನಿಮ್ಮ ಬಗ್ಗೆ, ನಿಮ್ಮ ಒಂದು ಪ್ರೀತಿ ಬಗ್ಗೆ ಯಾವ ರೀತಿ ಇದೆ, ಸೊ ಅವರ ಮನಸ್ಸಿನಲ್ಲಿ ಏನೆಲ್ಲ ಒಂದು ಭಾವನೆಗಳಂತಕ್ಕಂಥದ್ದು ಮೂಡ್ತಾ ಇದೆ ಇವಾಗಿನ ಒಂದು ಸದ್ಯದ ಪರಿಸ್ಥಿತಿನಲ್ಲಿ. ಸೊ ನೋಡೋಣ ಬನ್ನಿ ಇವತ್ತಿನ ಒಂದು ಟ್ಯಾರೋ ರೀಡಿಂಗಲ್ಲಿ. ಆ್ಯಂಡ್ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಗಾಯ್ಸ್. ಸೊ ನೀವು ಯಾವಾಗ ಬೇಕಾದರೂ ಈ ವಿಡಿಯೋವನ್ನು ನೋಡಿ ಖಂಡಿತ ರೆಸನೇಟ್ ಆಗುತ್ತೆ. ಆ್ಯಂಡ್ ತುಂಬ ಥ್ಯಾಂಕ್ ಯು. ಎಷ್ಟೋ ಜನ ತುಂಬ ಪಾಸಿಟಿವ್ ಆಗಿ ಗ್ರ್ಯಾಟಿಟ್ಯೂಡನ್ನು ತಿಳಿಸ್ತೀರಾ ನಮ್ಮ ಏಂಜಲ್ಸ್ಗೆ, ಯೂನಿವರ್ಸ್ಗೆ, ನಮ್ಮ ಮಾ ಕಾಲಿಗೆ ತುಂಬ ತುಂಬ ಧನ್ಯವಾದಗಳು ನನ್ನ ಕಡೆಯಿಂದ. ನಿಮ್ಮ ಸಪೋರ್ಟ್, ಪ್ರೋತ್ಸಾಹ ಇದೇ ರೀತಿ ಇಲ್ಲಿ ಚಾನಲ್ನ ಇದೇ ರೀತಿ ಬೆಳೆಸ್ತಾ ಇರಿ. ಥ್ಯಾಂಕ್ ಯು. ಸೊ ಬನ್ನಿ ವಿಡಿಯೋವನ್ನು ಕ್ವಿಕ್ಕಾಗಿ ಶುರು ಮಾಡೋಣ. ಸೊ ಈ ಡೆಕ್ಕನ್ನು ನೋಡಿ. ಓಕೆ, ನಿಮ್ಮ ವ್ಯಕ್ತಿಯ ಹೆಸರು, ಡೇಟ್ ಆಫ್ ಬರ್ತ್ನ ನೀವು 3 ಬಾರಿ ಮನಸ್ಸಲ್ಲಿ ಹೇಳ್ಕೊಳ್ಳಿ. ನಿಮ್ಮ ಇಷ್ಟ ದೇವರಲ್ಲಿ, ಯೂನಿವರ್ಸಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಸೊ ಟೇಕ್ ಅ ಡೀಪ್ ಬ್ರೆತ್ ಆ್ಯಂಡ್ ರಿಲ್ಯಾಕ್ಸ್. ಓಕೆ, ಸೊ ನೋಡೋಣ ನಿಮ್ಮ ವ್ಯಕ್ತಿ ನಿಜವಾಗಿಯೂ ನಿಮ್ಮನ್ನು ಪ್ರೀತಿ ಮಾಡ್ತಾ ಇದ್ದಾರಾ, ಅವರ ಒಂದು ಭಾವನೆ ಅಂತಕ್ಕಂಥದ್ದು ಯಾವ ರೀತಿ ಇದೆ, ಎನರ್ಜೀಸ್ ಯಾವ ರೀತಿ ಇದೆ ನೋಡೋಣ. ಸೊ ಡಿಯರ್ ಯೂನಿವರ್ಸ್, ನಮ್ಮ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದಾರೋ ಅವ್ರಿಗೆ ಯಾವ ಸಂದೇಶಗಳು ಸಿಗಬೇಕಾಗಿದೆ ಅದನ್ನು ದಯವಿಟ್ಟು ಸಿಗೋ ಹಾಗೆ ಮಾಡಿ. ಓಕೆ, ಶಫ್ಲಿಂಗನ್ನು ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಶಫ್ಲಿಂಗಲ್ಲೇ ನಿಮ್ಮ ಎನರ್ಜಿ ಸ್ಪಿಕ್ ಆಗುತ್ತೆ ಹಾಗಾಗಿ ಶಫ್ಲಿಂಗ್ನ ಮಾತ್ರ ಯಾರು ಸ್ಕಿಪ್ ಮಾಡಬೇಡಿ. ವಾವ್, ಬ್ಯೂಟಿಫುಲ್ ಕಾರ್ಡ್ಸ್. ಓಕೆ, ಆ್ಯಂಡ್ ಬಾಟಮ್ ಆಫ್ ದ ಡೆಕ್ ನೋಡೋದಾದ್ರೆ ವಾವ್ ಗೈಸ್, ಲವರ್ಸ್ ಕಾರ್ಡ್ ಬರ್ತಿದೆ. ಒಂದು ರೀತಿ ಹೇಳೋದಾದ್ರೆ ತುಂಬ ಅದ್ಭುತವಾಗಿದೆ ಎನರ್ಜೀಸ್ ಅಂತಲೇ ಹೇಳ್ಬೋದು. ಯಾಕಂದರೆ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಎಲ್ಲೋ ಪ್ರೀತಿ ವಿಚಾರದಲ್ಲಿ ತುಂಬ ಶೀಘ್ರದಲ್ಲಿ ನೀವು ಗುಡ್ ನ್ಯೂಸ್ ಅಂತಕ್ಕಂಥದ್ದನ್ನ ಕೇಳ್ತೀರಾ ಅಂತಲೇ ಹೇಳ್ಬೋದು. ಆ್ಯಂಡ್ ಯಾರೆಲ್ಲ ಲೆಟ್ಸ್ ಏನಾದ್ರು ಒಂದು ಸಣ್ಣ ಪುಟ್ಟ ಜಗಳ ಅಥವಾ ನಿಮ್ಮ ಪರ್ಸನ್ಗೋಸ್ಕರ ಅಥವಾ ಅವ್ರ ಕಾಲ್ಗೋಸ್ಕರ ಏನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ, ಖಂಡಿತವಾಗ್ಲೂ ಒಂದು ಏಂಜಲಿನ ಒಂದು ಆಶೀರ್ವಾದದಿಂದ ನೀವೇನು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ನಿಮ್ಮ ಪರ್ಸನ್ ರಿಲೇಟೆಡ್ ವಿಚಾರಗಳಲ್ಲಿ ಅದು ನೆರವೇರ್ತಾ ಇದೆ ಅಂತಾನೆ ಹೇಳ್ಬೋದು. ಒಂದು ರೀತಿ ದೇವರ ಆಶೀರ್ವಾದ ಅಂತಕ್ಕಂಥದ್ದು ನಿಮ್ಮ ಮೇಲೆ ಇದೆ. ಆ್ಯಂಡ್ ನಿಮ್ಮ ಪರ್ಸನ್ ಕೂಡ ನಿಮ್ಮ ಫೀಲಿಂಗ್ಸ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ. ಸೊ ಇದು ನಿಜವಾಗಿಯೂ ಅವರು ಪ್ರೀತಿ ಮಾಡ್ತಾರಾ ಅಂತಂದರೆ ಆಲ್ರೆಡಿ ನಿಮ್ಮ ಮುಂದೆನೇ ಕಾಣಿಸ್ತಾ ಇದೆ. ಎಸ್, 100% ನಿಮ್ಮನ್ನು ಅವರು ತುಂಬ ತುಂಬ ಪ್ರೀತಿ ಮಾಡ್ತಾರೆ. ನಿಮ್ಗೆ ಅನ್ನಿಸ್ಬೋದು ಮೇಲ್ನೋಟಕ್ಕೆ ಅವಾಗವಾಗ ಸಿಡುಕ್ತಾರೆ ಆ್ಯಂಡ್ ಸಣ್ಣ ಪುಟ್ಟ ಮನಸ್ತಾಪಗಳು ನಾರ್ಮಲ್ ಆಗಿ ಹೋಗ್ತಾ ಇರುತ್ತೆ. ಬಟ್ ಏನಂದರೆ ನಿಜವಾಗಿ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ನೋಡಿದ್ರೆ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಹೇಳಬೇಕಂದ್ರೆ ಸಮ್ಟೈಮ್ಸ್ ಏನಾಗುತ್ತೆ, ನೀವು ತುಂಬ ಓವರ್ ಅಬ್ಸೆಸ್ಡ್ ಆಗಿಬಿಟ್ಟಿರ್ತೀರ ಅಥವಾ ಅವ್ರಿಗೆ ಬೇಕಾಗಿರೋದಕ್ಕಿಂತ ಹೆಚ್ಚಾಗಿ ಕೇರ್ ಮಾಡೋದಕ್ಕೆ ಶುರು ಮಾಡ್ತೀರಾ. ಓಕೆ, ಸೊ ಅದನ್ನು ಮಾಡಬೇಡಿ. ಯಾಕಂದರೆ ಏನಾಗುತ್ತೆ, ತುಂಬ ನಾವು ಓವರಾಗಿ ಅಬ್ಸೆಸ್ಡ್ ಆಗೋದ್ರಿಂದ, ಓವರಾಗಿ ಒಂದು ಪರ್ಸನ್ ಬಗ್ಗೆ ಕೇರ್ ಮಾಡೋದ್ರಿಂದ ಅವ್ರಿಗೂ ಸಹ ಒಮ್ಮೊಮ್ಮೆ ಏನಾಗುತ್ತೆ, ಇರಿಟೇಟ್ ಆದಂಗೆ ಫೀಲ್ ಆಗುತ್ತೆ. ಆ ಕಾರಣಕ್ಕೆ ಅವರು ಸಮ್ಟೈಮ್ಸ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾರೆ ಅಥವಾ ಸಿಡುಕ್ತಾರೆ ತುಂಬ. ಕಾರಣ ಇಷ್ಟೇ, ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ಟೈಮ್ ಕೊಡಿ, ಎಷ್ಟು ಬೇಕೋ ಅಷ್ಟು ಮಾತ್ರ ಸಮಯವನ್ನು ಕೊಟ್ಟರೆ ಅವರು ಸಹ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಸ್ಟಾರ್ ಕಾರ್ಡು ಬಂದಿದೆ ಅಂದರೆ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರುವಂತಹ ಸಮಯ ಅಂತಕ್ಕಂಥದ್ದು ಬರ್ತಾ ಇದೆ. ಬಟ್ ಏನಂದರೆ ಬ್ಯಾಲೆನ್ಸ್ ಮಾಡಬೇಕು. ನೀವು ತುಂಬಾ ಅಬ್ಸೆಸ್ಡ್ ಆಗದೆ ಅಥವಾ ತುಂಬ ಅವ್ರಿಗೆ ಇಲ್ಲ ನೀವು ಯಾವಾಗಲೂ ನನ್ನ ಜೊತೆನೇ ಇರಬೇಕು, ನನ್ನ ಜೊತೆನೇ ಕಾಂಟ್ಯಾಕ್ಟಲ್ಲಿ ಇರಬೇಕು ಅಂದರೆ ತುಂಬ ಫೋರ್ಸಿಬಲ್ ಆಗಿ ಯಾವುದನ್ನು ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಸೊ ಆ ಥರ ಮಾಡೋದ್ರಿಂದ ಏನಾಗುತ್ತೆ, ಕೆಲವ್ರಿಗೆ ಅದರ ಇರಿಟೇಟ್ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರು ಯಾಕೆ ನನ್ನ ಮೇಲೆ ಇಷ್ಟೊಂದು ಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅವ್ರಿಗೆ ಒಮ್ಮೆ ಇದು ಇಟ್ಸ್ ಆಲ್ಸೋ ಸೈಕಾಲಜಿಕಲ್ ಫ್ಯಾಕ್ಟ್ ಅಂತಲೂ ಹೇಳ್ಬೋದು. ಓಕೆ, ಯಾವಾಗ ನಾವು ಒಂದು ಪರ್ಸನ್ಗೆ ತುಂಬ ಟೈಮ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಲ್ಲ, ಅಷ್ಟೇ ಅವರು ನಮ್ಮನ್ನು ಗ್ರಾಂಟೆಡ್ ಆಗಿ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಹಾಗಾಗಿ ಆದಷ್ಟು ನೀವು ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರೋದಕ್ಕೆ ಟ್ರೈ ಮಾಡಿ. ತೀರಾ ವಿಚಾರಗಳನ್ನು ಹಂಚ್ಕೊಳ್ಳೋಕೆ ಹೋಗಬೇಡಿ. ಅಟ್ ದ ಸೇಮ್ ಟೈಮ್ ಒಂದು ಸ್ಟ್ಯಾಂಡರ್ಡ್, ಒಂದು ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿದ್ರೆ ನಿಮಗೂ ಉತ್ತಮ,
ಅವ್ರಿಗೂ ಉತ್ತಮ. ಆ್ಯಂಡ್ ಅಫ್ಕೋರ್ಸ್ ಸೆಲೆಬ್ರೇಷನ್ ಇಸ್ ಆನ್ ದ ವೇ ಅಂತ ಹೇಳ್ಬೋದು, ಬಿಕಾಸ್ ಐ ಕ್ಯಾನ್ ಸಿ ಟು ಒಂಥರ ಸೆಲೆಬ್ರೇಷನ್ ಆ್ಯಂಡ್ ಹ್ಯಾಪಿನೆಸ್, ಆ ಒಂದು ಜಾಯ್ ಅಂತಕ್ಕಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಯಾರೆಲ್ಲ ಲೈಕ್ ಯುನೋ ಗುಡ್ ನ್ಯೂಸ್ ಅಥವಾ ಬರ್ಡೇ ಸೆಲೆಬ್ರೇಷನ್ಸ್ ಮಾಡ್ಕೋತಾ ಇದ್ದೀರಾ, ಆ್ಯಂಡ್ ಪಾರ್ಟೀಸ್ ಆಗಿರ್ಬೋದು, ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ನಿಮ್ಮ ಆತ್ಮೀಯರ ಒಂದು ವೆಡ್ಡಿಂಗ್ ಆಗಿರ್ಬೋದು, ಸೊ ಅಲ್ಲಿ ನೀವು ಮೀಟ್ ಮಾಡ್ತಕ್ಕಂಥ ಸನ್ನಿವೇಶಗಳು ಇದೆಲ್ಲವೂ ಸಾಧ್ಯತೆ ಇದೆ. ಓಕೆ, ಆ್ಯಂಡ್ ನೀವು ಇಷ್ಟು ದಿವಸ ಏನು ವೆಯ್ಟ್ ಮಾಡಿದ್ರಿ ಆ ಒಂದು ಏನೋ ಬ್ರಿಲಿಯಂಟ್ ಆಗಿರ್ತಕ್ಕಂಥ ಒಂದು ಸನ್ನಿವೇಶ, ಒಂದು ಸಿಚುವೇಶನ್ ಅಂತಕ್ಕಂಥದ್ದು ನಿಮಗಿಲ್ಲಿ ನೆರವೇರ್ತಾ ಇದೆ. ಓಕೆ, ಆ್ಯಂಡ್ ಆದಷ್ಟು ಹೇಳ್ದಂಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ನಿಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಳ್ಳೋರಿದ್ದರೆ ಅವ್ರ ಹತ್ರ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರ ಮಧ್ಯೆ ಏನು ನಡೀತಾ ಇದೆ ಅನ್ನೋದನ್ನು ಹಂಚ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ 3 ಆಫ್ ಕಪ್ಸ್ ಬಂದಿರೋದ್ರಿಂದ ಕೆಲವೊಮ್ಮೆ ಏನಾಗುತ್ತೆ, ಫ್ರೆಂಡ್ಸ್ ಸರ್ಕಲಲ್ಲೇ ನಿಮಗೆ ಒಂದು ರೀತಿ ಶತ್ರುಗಳ ಥರ ಇರ್ತಾರೆ, ಅಥವಾ ನಿಮಗಾಗದೇ ಇರೋರು ಹಿತಶತ್ರುಗಳು ಅಂತ ಹೇಳ್ತೀವಿ ನಾವು. ಅಂದರೆ ನಿಮ್ಮ ಜೊತೆನೇ ಇರ್ತಾರೆ, ಆದರೆ ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಅಂಥವ್ರ ಯಾರಾದರೂ ನಿಮಗೆ ಅನುಮಾನ ಅಂತಕ್ಕಂಥದ್ದಿದ್ರೆ ದಯವಿಟ್ಟು ನಿಮ್ಮ ಮತ್ತು ಪರ್ಸನ್ ಮಧ್ಯೆ ಏನು ನಡೀತಾ ಇದೆ ಆ ವಿಚಾರಗಳನ್ನು ಆದಷ್ಟು ಗುಟ್ಟಾಗಿಡಿ. ಯಾವುದೇ ಏನು ಆಗ್ತಾ ಇದೆ ಅಂತ ಕರೆಂಟ್ ಅಪ್ಡೇಟ್ಸ್ ಅಂತಕ್ಕಂಥದ್ದನ್ನ ನೀವು ದಯವಿಟ್ಟು ಯಾರಿಗೂ ಹೇಳಲಿಕ್ಕೆ ಹೋಗಬೇಡಿ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ, ಅದರಿಂದನೂ ಬ್ಲಾಕೇಜಸ್ ಕ್ರಿಯೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂದರೆ ಮೇಲ್ನೋಟಕ್ಕೆ ಖುಷಿಯಾಗಿ ಇರ್ತಾರೆ, ನಿಮಗೆ ಪ್ರೋತ್ಸಾಹ ಮಾಡ್ತಾರೆ, ಈ ಥರ ನಾಟಕನೂ ಮಾಡ್ತಾರೆ. ಬಟ್ ಹಿಂದ್ಗಡೆ ನೋಡೋದಾದ್ರೆ ತುಂಬಾ ನಿಮ್ಮನ್ನು ಬೈಕೊಳ್ಳೋದು, ನೋಡಿ ಎಷ್ಟು ಚೆನ್ನಾಗಿದ್ದಾರೆ ಅವರು ಅಂತ ಆ ಒಂದು ಜೆಲಸ್ ಫೀಲ್ ಆಗೋದು, ಈ ಥರ ಸಿಚುವೇಶನ್ ಸಹ ನಾನಿಲ್ಲಿ ನೋಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ದೃಷ್ಟಿ ಆಗದೆ ಇರೋ ಥರ ಗುಟ್ಟಾಗಿಡಿ. ನೀವು ಖುಷಿಯಾಗಿರಿ, ಆದರೆ ಗುಟ್ಟಾಗಿರೋದು ಉತ್ತಮ. ನೋಡೋಣ ನಮ್ಮ ಏಂಜಲ್ಸ್ ಕಡೆಯಿಂದ ಯಾವ ಗೈಡೆನ್ಸ್ ಬರ್ತಾ ಇದೆ ಅಂತ ನಿಮಗೋಸ್ಕರ. ಸೊ ಡಿಯರ್ ಏಂಜಲ್ಸ್, ನನ್ನ ವೀಕ್ಷಕರು ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಿಗೆ ಏನು ಮೆಸೇಜಸ್ ಕೊಡಲಿಕ್ಕೆ ಇಷ್ಟಪಡ್ತೀರಾ, ಏನು ಮೆಸೇಜಸ್ ಇದೆ ದಯವಿಟ್ಟು ತಿಳಿಸ್ಕೊಡಿ ಏಂಜಲ್ಸ್, ದಯವಿಟ್ಟು ತಿಳಿಸ್ಕೊಡಿ. ಓಕೆ, ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ವಾವ್ ಗೈಸ್, ಅಬಂಡೆನ್ಸ್ ನಾನು ಹೇಳ್ದಂಗೆ ಒಳ್ಳೆಯ ಸಮಯ ಅಂತಕ್ಕಂಥದ್ದು ಶುರುವಾಗಿದೆ. ಬಿಕಾಸ್ ನಾನು ಹೇಳಿದೆ ಮದುವೆ ಮ್ಯಾನಿಫೆಸ್ಟೇಷನ್ ಸೆಲೆಬ್ರೇಷನ್ ಇಸ್ ಆನ್ ದ ವೇ ಅಂತ. ಓಕೆ, ಸೊ ಖಂಡಿತ ತುಂಬ ಒಳ್ಳೆಯ ರೀತಿಯಲ್ಲೇ ಇದು ನಿಮಗೆ ಆಗುತ್ತೆ. ಕೆಲವೇ ಸೊ ಇನ್ ದ ನಿಯರ್ ಫ್ಯೂಚರ್ ಅಂತಾನೆ ಕೆಲವೇ ತಿಂಗಳಲ್ಲಿ ಅಂತ ತಗೋಬೋದು. ಓಕೆ, ಸೊ ರೊಮ್ಯಾನ್ಸ್ ಏಂಜಲ್ಸ್ ಕಡೆಯಿಂದನೂ ನೋಡೋಣ ಯಾವ ಗೈಡೆನ್ಸ್ ಸಿಗ್ತಾ ಇದೆ ನಿಮ್ಮ ಸಂಬಂಧಕ್ಕೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ತಿಳಿಸ್ಕೊಳ್ಳಿ, ನಿಮ್ಮ ಸಂಬಂಧಕ್ಕೆ ಯಾವ ಒಂದು ಗೈಡೆನ್ಸ್ ಸಿಗ್ತಾ ಇದೆ. ಓಕೆ, ಸೊ ಅನ್ರಿಕ್ವೈರ್ಡ್ ಲವ್ ಅಂತ ಬರ್ತಾರೆ. ಅಂದರೆ ನಾನು ಹೇಳಿದ್ನಲ್ಲ, ಥರ್ಡ್ ಪಾರ್ಟಿದು ಸ್ವಲ್ಪ ಹುಷಾರಾಗಿರಿ. ಆ್ಯಂಡ್ ಹಾರ್ಟ್ ಟು ಹಾರ್ಟ್ ಕಾನ್ವರ್ಸೇಷನ್ ಅಂದರೆ ತುಂಬ ಆನೆಸ್ಟ್ ಆಗಿದ್ದಾರೆ, ಆನೆಸ್ಟ್ ಫೀಲಿಂಗ್ಸ್ ಅಂತಕ್ಕಂಥದ್ದು ನಿಮ್ಮ ಪರ್ಸನ್ಗೆ ಇದೆ ಅಂತ ಆಯಿತು. ಸೊ ಇದೊಂಥರ ಡಬಲ್ ಕನ್ಫರ್ಮೇಷನ್ ನಿಮಗೆ. ಓಕೆ, ಬಿಕಾಸ್ ಲವರ್ಸ್ ಕಾರ್ಡು ಬಂದಿದೆ ಆ್ಯಂಡ್ ಹಾರ್ಟ್ ಟು ಹಾರ್ಟ್ ಕನೆಕ್ಷನ್ ಸಹ ಇದು ಇರೋದ್ರಿಂದ ಒಂದು ರೀತಿ ಸೋಲ್ಮೇಟ್ ಎನರ್ಜಿನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾಗಿ ತುಂಬ ಉತ್ತಮವಾಗಿದೆ ಎನರ್ಜೀಸು. ಬಟ್ ನಾನು ಹೇಳ್ದಂಗೆ ಒಂದು ಥರ್ಡ್ ಪಾರ್ಟಿ ಇನ್ಫ್ಲೂಯೆನ್ಸ್ ಅಥವಾ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರು ಅದೂ ಬಂದಿದೆ ನೋಡಿ. ಓಕೆ, ಸೊ ಹಾಗಾಗಿ ಅದೊಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾಕಂದರೆ ಕೆಲವೊಮ್ಮೆ ಇಂಟರ್ಫಿಯರೆನ್ಸ್ ಅಂತಕ್ಕಂಥದ್ದಾದಾಗ ಅನಾವಶ್ಯಕವಾಗಿ ಯಾಕೆ ಬೇಕು ಅಲ್ವಾ. ಸೊ ಹಾಗಾಗಿ ಗುಟ್ಟಾಗಿಡಿ, ಖುಷಿಯಾಗಿರಿ ನೀವು. ಯಾಕಂದರೆ ಇಲ್ಲಿ ನಿಮ್ಮ ಖುಷಿ ಮುಖ್ಯ. ಸೊ ಹಾಗಾಗಿ ಅದನ್ನು ಬೇರೆಯವರು ತೋರಿಸ್ಕೋಬೇಕಪ್ಪ ಅಂತ ಏನೂ ಇಲ್ಲ, ರೈಟ್. ಸೊ ಹಾಗಾಗಿ ಗುಟ್ಟಾಗಿಡಿ, ಖುಷಿಯಾಗಿರಿ. ಓಕೆ, ಫ್ಯಾಂಟಾಸ್ಟಿಕ್. ಸೊ ಗೈಸ್, ಇದಾಗಿತ್ತು ಇವತ್ತಿನ ಒಂದು ರೀಡಿಂಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಆ್ಯಂಡ್ ಯಾರ ಜೊತೆ ಎಲ್ಲ ಇದು ಕನೆಕ್ಟ್ ಆಯಿತು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆ, ನಿಮ್ಮ ಪ್ರತಿಯೊಂದು ಕಮೆಂಟ್ಸನ್ನು ಖಂಡಿತವಾಗ್ಲೂ ನಾನು ನೋಡ್ತೀನಿ. ಓಕೆ, ಸೊ ಗೈಸ್, ಆ್ಯಂಡ್ ಇನ್ನೊಂದು ವಿಚಾರ ಹೇಳೋಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಟ್ಯಾರೋ ಕಲಿಬೇಕು ಅಥವಾ ಪರ್ಸ್ನಲ್ ಕನ್ಸಲ್ಟೇಷನ್ಸ್ ಬೇಕಾಗಿದೆ ಖಂಡಿತವಾಗ್ಲೂ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟನ್ನು ಮಾಡಬಹುದಾಗಿದೆ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಗೈಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಹರೇ ಕೃಷ್ಣ.